ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯ ಸ್ವಲ್ಪ ಸೂಕ್ಷ್ಮ, ಅದೇ ಅಷ್ಟೇ ಗಂಭೀರವಾದದ್ದು. ಇತ್ತೀಚೆಗೆ ನಡೆದ ಒಂದು ದೊಡ್ಡ ದುರಂತದ ಬಗ್ಗೆ ನೀವೆಲ್ಲ ಕೇಳೇ ಇರ್ತೀರ. ಆದರೆ ಆ ಘಟನೆಯನ್ನ ಕೇವಲ ಮೇಲ್ನೋಟಕ್ಕೆ ನೋಡಿ ಸುಮ್ಮನೆ ಆಗೋದಲ್ಲ. ಅದರ ಹಿಂದಿರೋ ಅಸಲಿ ವಾಸ್ತವ ಏನು, ವನ್ಯಜೀವಿಗಳ ಜೊತೆ ನಮ್ಮ ಸಂಬಂಧ ಹೇಗಿರಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಮೂಲ ವರದಿಯಲ್ಲಿ ಒಂದು ಅದ್ಭುತವಾದ ಮಾತಿದೆ. ಒಂದು ದುರಂತಕ್ಕಾಗಿ ಪ್ರಾಣಿಯನ್ನು ದೂಷಿಸುವುದು ಸುಲಭ, ಆದರೆ ಖಂಡಿತ ಅದು ನ್ಯಾಯವಲ್ಲ ಅಂತ. ಯೋಚನೆ ಮಾಡಿ, ಯಾವುದಾದ್ರೂ ಒಂದು ಅಹಿತಕರ ಘಟನೆ ನಡೆದಾಗ ತಕ್ಷಣಕ್ಕೆ ಯಾರಾದರೂ ಒಬ್ಬರ ಮೇಲೆ ಗೂಬೆ ಕೂರಿಸೋದು ನಮ್ಮ ಸಹಜ ಸ್ವಭಾವ ಅಲ್ವಾ? ಆದರೆ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಸ್ವಲ್ಪ ಆಳವಾಗಿ, ಭಾವನೆಗಳಿಗಿಂತ ಹೆಚ್ಚಾಗಿ ವಾಸ್ತವದತ್ತ ಗಮನಹರಿಸೋಣ. ಈ ಘಟನೆ ಒಂದು ಇಮ್ಮಡಿ ದುರಂತ, ಅಂದ್ರೆ 2 ಜೀವಗಳ ಬಲಿದಾನ. ಹೌದು, ಇದನ್ನು ನಾವು ಕೇವಲ ಒಂದು ಕಡೆಯಿಂದ ನೋಡಕ್ ಸಾಧ್ಯನೇ ಇಲ್ಲ. ಇದೊಂದು ಹೃದಯ ವಿದ್ರಾವಕ ಘಟನೆ. ಒಂದೆಡೆ ಪ್ರವಾಸಿಗರೊಬ್ಬರು ತಮ್ಮ ಅಮೂಲ್ಯವಾದ ಜೀವ ಕಳ್ಕೊಂಡಿದ್ದಾರೆ. ಇದು ಇಡೀ ಮನುಕುಲಕ್ಕೆ ಆದಂತಹ ಒಂದು ದೊಡ್ಡ ನಷ್ಟ. ಅದರ ಜೊತೆಯಲ್ಲೇ ಇನ್ನೊಂದು ಕಡೆ ಜಯಮಾರ್ತಾಂಡ ಅನ್ನೋ ಒಂದು ಮೂಕ, ಅಮಾಯಕ ಆನೆ ಕೂಡ ತನ್ನ ಪ್ರಾಣ ಬಿಟ್ಟಿದೆ. ಮೂಲ ವರದಿ ಕೂಡ ಇದನ್ನೇ ಒತ್ತಿ ಹೇಳ್ತಿದೆ. ಈ 2 ಸಾವುಗಳನ್ನ ನಾವು ಸಮಾನ ದುಃಖದಿಂದ ಅತ್ಯಂತ ಸೂಕ್ಷ್ಮವಾಗಿ ನೋಡಬೇಕು ಅಂತ. ಖಂಡಿತವಾಗಿಯೂ ಸಂತ್ರಸ್ತ ಕುಟುಂಬದ ನೋವನ್ನ ಅಳಿಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಮನುಷ್ಯನ ಜೀವಕ್ಕೆ ಬೆಲೆ ಕಟ್ಟೋಕ್ಕಾಗತ್ತಾ? ಆ ಕುಟುಂಬದವರ ಈ ಕಷ್ಟದ ಸಮಯದಲ್ಲಿ ಅವರಿಗೆ ಆ ಭಗವಂತ ಶಕ್ತಿ ಕೊಡ್ಲಿ, ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದು ನಮ್ಮೆಲ್ಲರ ಪ್ರಾರ್ಥನೆ. ಏನೇ ಆದ್ರೂ ಮಾನವನ ಜೀವದ ಮೌಲ್ಯ ಎಲ್ಲಕ್ಕಿಂತ ದೊಡ್ಡದು ಅನ್ನೋದನ್ನ ನಾವಿಲ್ಲಿ ಮರಿಬಾರ್ದು. ಈಗ ಕಂಜನ್ ಆನೆಯ ಸೇವಾ ಪರಂಪರೆಯ ಬಗ್ಗೆ, ಅದರ ಆ ಒಂದು ಶಾಂತ ಇತಿಹಾಸದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ರಾತ್ರೋರಾತ್ರಿ ವಿಲನ್ ಥರ ಬಿಂಬಿತವಾಗಿರೋ ಈ ಕಂಜನ್ ಆನೆಯ ಹಿನ್ನೆಲೆ ಏನು ಗೊತ್ತಾ? ಇದು ವರ್ಷಗಳ ಕಾಲ ಅರಣ್ಯ ಇಲಾಖೆಗೆ ಅತ್ಯಂತ ಶಿಸ್ತಿನಿಂದ ಸೇವೆ ಸಲ್ಲಿಸ್ಕೊಂಡು ಬಂದಿರೋ ಆನೆ. ದಸರಾ ಉತ್ಸವ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಿರ್ಬೋದು, ಕಂಜನ್ ಯಾವಾಗಲೂ ತುಂಬ ಶಾಂತವಾಗಿ, ಯಾರಿಗೂ ಯಾವತ್ತೂ ಒಂದು ಸಣ್ಣ ಅಪಾಯನೂ ಮಾಡದೆ ಭಾಗವಹಿಸಿದ ಇತಿಹಾಸ ಇದೆ. ಇಷ್ಟು ವರ್ಷಗಳ ಕಾಲ ನಿರುಪದ್ರವಿ ಅಂತ ಹೆಸರು ಮಾಡಿದ್ದ ಈ ಪ್ರಾಣಿಯ ಸುತ್ತ ಈಗ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದು ನಿಜಕ್ಕೂ ಆಶ್ಚರ್ಯ ಅಲ್ವಾ? ಆದರೆ ಈಗ ಏನಾಗಿದೆ? ಕಂಜನ್ ಆನೆಯನ್ನ ಮುಂಬರುವ ದಸರಾ ಉತ್ಸವದಿಂದಲೇ ದೂರ ಇಡೋ ನಿರ್ಧಾರ ಮಾಡಲಾಗಿದೆ. ಯೋಚನೆ ಮಾಡಿ, ಕೇವಲ ಒಂದು ಅನಿರೀಕ್ಷಿತ ಘಟನೆಗೋಸ್ಕರ ಆನೆ ಇಷ್ಟು ವರ್ಷ ಮಾಡಿದ ಕಳಂಕರಹಿತ ಸೇವೆಯನ್ನೇ ಸಂಪೂರ್ಣವಾಗಿ ಮರೆತುಬಿಡೋದು ಎಷ್ಟು ಮಟ್ಟಿಗೆ ಸರಿ? ಅದನ್ನ ಈ ರೀತಿ ಮೂಲೆಗುಂಪು ಮಾಡೋದು ನ್ಯಾಯಾನಾ ಅಂತ ಮೂಲ ವರದಿ ತುಂಬ ಕಳಕಳೆಯಿಂದ ಪ್ರಶ್ನೆ ಮಾಡ್ತಿದೆ. ಇಲ್ಲಿ ನಾವು ಪ್ರಾಣಿಯ ಸಹಜ ಪ್ರವೃತ್ತಿ ಮತ್ತು ಉದ್ದೇಶದ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಆ ಕ್ರೂರ್ಯತೆಯ ಅನುಪಸ್ಥಿತಿ ಬಗ್ಗೆ ನೋಡಿ. ವನ್ಯಜೀವಿಗಳ ಸಹಜ ಪ್ರವೃತ್ತಿ ಅಂದ್ರೆ ಏನು? ದಿಢೀರಂತ ಕೇಳಿಸೋ ದೊಡ್ಡ ಶಬ್ದ, ವಿಪರೀತ ಜನಸಂದಣಿ ಅಥವಾ ಗೊಂದಲ ಆದಾಗ ಪ್ರಾಣಿಗಳು ತುಂಬಾ ನ್ಯಾಚುರಲ್ ಆಗಿ, ತಮಗೆ ಅರಿವಿಲ್ಲದೆ ಪ್ರತಿಕ್ರಿಯೆ ಕೊಡ್ತವೆ. ಇದನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿರೋ ಹಾಗೆ ಆನೆಗಳಿಗೆ ಅಪರಾಧ ಮಾಡ್ಬೇಕು ಅನ್ನೋ ಬುದ್ಧಿ ಖಂಡಿತ ಇರಲ್ಲ. ಮನುಷ್ಯರ ಥರ ಪ್ಲಾನ್ ಮಾಡಿ ಸ್ಕೆಚ್ ಹಾಕಿ ಹಾನಿ ಮಾಡೋ ಕೆಪಾಸಿಟಿ ಅವುಗಳಿಗಿಲ್ಲ. ಇದನ್ನ ನಾವು ಇನ್ನೂ ಸ್ವಲ್ಪ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮನುಷ್ಯರಾದ ನಮಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿರುತ್ತೆ. ನಾವು ಲೆಕ್ಕಾಚಾರ ಹಾಕಿ ನಿರ್ಧಾರ ತಗೊಳ್ತೀವಿ, ಕೆಲವೊಮ್ಮೆ ತಪ್ಪು ಮಾಡ್ತೀವಿ ಅಥವಾ ಕ್ರೌರ್ಯ ಕೂಡ ಮೆರಿತೀವಿ. ಆದರೆ ಪ್ರಾಣಿಗಳ ಕತೆ ಹಾಗಿಲ್ಲ. ಅವುಗಳ ಸಹಜ ಪ್ರವೃತ್ತಿ ಕೇವಲ ತಮ್ಮ ಸುತ್ತಲಿನ ಪರಿಸರ, ತಮ್ಮ ಜೀವ ಉಳಿಸಿಕೊಳ್ಳುವ ಹೋರಾಟ ಮತ್ತು ಭಯಕ್ಕೆ ಮಾತ್ರ ಸೀಮಿತ. ಹಾಗಾಗಿ ಒಂದು ಆನೆ ದುರಂತದಲ್ಲಿ ಸಿಲ್ಕೊಂಡಿರ್ಬೋದು, ಆದರೆ ಮನುಷ್ಯರ ಥರ ಅದನ್ನ ಅಪರಾಧಿ ಅಂತ ಕೇಳೋಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ನೈಜ ಕಾರಣಗಳು ಏನು? ನಮ್ಮ ವ್ಯವಸ್ಥಿತ ಸುರಕ್ಷತೆಯನ್ನ ನಾವು ಹೇಗೆ ಮರುಪರಿಶೀಲನೆ ಮಾಡಬೇಕು? ಬನ್ನಿ ನೋಡೋಣ. ಒಂದು ಆನೆಯನ್ನ ಬ್ಲೇಮ್ ಮಾಡೋ ಬದಲು ಈ ಘಟನೆಗೆ ಅಸಲಿ ಕಾರಣಗಳೇನು ಅಂತ ನೋಡಿದ್ರೆ, ಮೊದಲನೇದಾಗಿ ಅಲ್ಲಿ ನಿರ್ಮಾಣವಾದ ಮಾನವ ನಿರ್ಮಿತ ಪರಿಸ್ಥಿತಿಗಳು. ದಿಢೀರಂತ ಸೇರಿದ ಭಾರೀ ಜನಸಂದಣಿ, ಆಮೇಲೆ ಕೇಳಿಸಿದ ಅನಿರೀಕ್ಷಿತ ದೊಡ್ಡ ಶಬ್ದಗಳು, ಜೊತೆಗೆ ನಮ್ಮ ವ್ಯವಸ್ಥೆಯ ನಿರ್ಲಕ್ಷ್ಯ ಮತ್ತು ಸುರಕ್ಷತಾ ಕ್ರಮಗಳ ಕೊರತೆ. ಇವೆಲ್ಲ ಸೇರಿ ಒಂದು ಪ್ರಾಣಿಯನ್ನ ತೀವ್ರವಾದ ಭಯಕ್ಕೆ ತಳ್ತವೆ. ಪ್ರಾಣಿಗಳ ಆ ಅನಿರೀಕ್ಷಿತ ನಡವಳಿಕೆಗೆ ಈ ಗೊಂದಲಗಳೇ ನಿಜವಾದ ಕಾರಣ ಅಂತ ವರದಿ ಎತ್ತಿ ತೋರಿಸ್ತಿದೆ. ಈ ಮಾತನ್ನ ಸ್ವಲ್ಪ ಗಮನವಿಟ್ಟು ಕೇಳಿ. ತಪ್ಪಿದ್ರೆ ಅದು ವ್ಯವಸ್ಥೆಯಲ್ಲಿ, ನಿರ್ವಹಣೆಯಲ್ಲಿ ಅಥವಾ ಸುರಕ್ಷತಾ ಕ್ರಮಗಳಲ್ಲಿ ಇರಬಹುದು. ಪ್ರಾಣಿಯ ಮೇಲೆ ಸಂಪೂರ್ಣ ಹೊಣೆ ಹಾಕುವುದು ಸುಲಭ, ಆದ್ರೆ ನ್ಯಾಯವಲ್ಲ. ಕಂಜನ್ನಂತಹ ಒಂದು ಆನೆಯನ್ನ ಬಲಿಪಶು ಮಾಡಿದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಆಗಬೇಕಾದ ಅಸಲಿ ಸುಧಾರಣೆಗಳು ಹಾಗೆ ಉಳ್ಕೊಂಡ್ಬಿಡ್ತವೆ. ತಪ್ಪನ್ನ ಪ್ರಾಣಿ ಮೇಲೆ ಹಾಕೋದು ತುಂಬಾ ಈಸಿ, ಆದ್ರೆ ಅದು ಯಾವತ್ತಿಗೂ ಶಾಶ್ವತ ಪರಿಹಾರ ಆಗೋಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಮುಂದಿನ ಹೆಜ್ಜೆಗಳು ಏನು? ಮಾನವ ಮತ್ತು ವನ್ಯಜೀವಿಗಳ ಸಹಜೀವನ ಹೇಗಿರಬೇಕು?
ಬರೀ ಆರೋಪ ಮಾಡೋದನ್ನ ಬಿಟ್ಟು ಭವಿಷ್ಯದಲ್ಲಿ ಈ ಥರದ ದುರಂತಗಳನ್ನ ತಡೆಯೋಕೆ ನಾವು ಕೆಲವನ್ನು ದಿಟ್ಟ ಹೆಜ್ಜೆಗಳನ್ನ ಇಡಲೇಬೇಕು. ಈಗಿರೋ ನಿರ್ವಹಣಾ ವ್ಯವಸ್ಥೆಗಳನ್ನ ಕಂಪ್ಲೀಟಾಗಿ ರಿವ್ಯೂ ಮಾಡಬೇಕು. ವ್ಯವಸ್ಥೆಯಲ್ಲಿರೋ ತಪ್ಪುಗಳನ್ನ, ಸುರಕ್ಷತಾ ನಿಯಮಗಳನ್ನ ತಕ್ಷಣವೇ ಸರಿಪಡಿಸ್ಕೊಳ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಕಾಡು ಪ್ರಾಣಿಗಳ ನಡವಳಿಕೆ ಬಗ್ಗೆ ಜನರಲ್ಲಿ ಒಂದು ದೊಡ್ಡ ಮಟ್ಟದ ಜಾಗೃತಿ ಮೂಡಿಸಬೇಕು. ಮನುಷ್ಯರು ಮತ್ತು ವನ್ಯಜೀವಿಗಳು ಎರಡೂ ಸೇಫ್ ಆಗಿ ಬದುಕೋಕೆ ಬೇಕಾದ ಹೊಸ ಚೌಕಟ್ಟುಗಳನ್ನ ನಾವು ನಿರ್ಮಾಣ ಮಾಡಲೇಬೇಕು. ಈ ಘಟನೆ ಮನುಷ್ಯನಿಗೂ ನೋವು ತಂದಿದೆ, ಹಾಗೇ ಪ್ರಾಣಿಗೂ ನೋವು ತಂದಿದೆ. ಇದು ದ್ವೇಷಕ್ಕೆ ಕಾರಣ ಆಗಬಾರ್ದು, ಬದಲಾಗಿ ಜಾಗೃತಿಗೆ ಕಾರಣ ಆಗಬೇಕು. ಇದು ಈ ಇಡೀ ವರದಿಯ ಭಾವನಾತ್ಮಕ ಸಾರಾಂಶ. ಲೇಖಕರ ಈ ಮನವಿಯಲ್ಲಿರೋ ಕರುಣೆ, ಮಾನವೀಯತೆ, ನಾವೆಲ್ಲರೂ ಈ ಸಮಸ್ಯೆಯನ್ನ ಹೇಗೆ ನೋಡಬೇಕು ಅನ್ನೋದಕ್ಕೆ ಒಂದು ಅದ್ಭುತವಾದ ದಿಕ್ಸೂಚಿಯಾಗಿದೆ. ಕೊನೆಯದಾಗಿ ಒಂದು ಬಹು ಮುಖ್ಯವಾದ ಪ್ರಶ್ನೆಯನ್ನ ನಿಮ್ಮ ಮುಂದಿಡ್ತೀನಿ. ನಾವು ಗೌರವಿಸುವ ಮಾನವ ಜೀವಗಳನ್ನ ಮತ್ತು ನಾವು ಆರಾಧಿಸುವ ವನ್ಯಜೀವಿಗಳನ್ನ ರಕ್ಷಿಸಲು ನಮ್ಮ ಸುರಕ್ಷತಾ ವ್ಯವಸ್ಥೆಗಳು ಹೇಗೆ ಬದಲಾಗಬೇಕು? ಮಾನವನ ಚಟುವಟಿಕೆಗಳು ಹಾಗೂ ವನ್ಯಜೀವಿಗಳ ಸಂರಕ್ಷಣೆಯ ನಡುವೆ ಆ ಬ್ಯಾಲೆನ್ಸನ್ನು ನಾವು ಹೇಗೆ ತರೋದು? ಪ್ರತಿಯೊಬ್ಬರೂ ಸ್ವಲ್ಪ ಆಳವಾಗಿ ಯೋಚನೆ ಮಾಡಬೇಕಾದ ಸಮಯ ಇದು. ಈ ಒಂದು ಚಿಂತನೆಯನ್ನು ನಿಮ್ಮ ಮುಂದಿಡ್ತಾ ಇವತ್ತಿನ ಈ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಈ ಸಂಕೀರ್ಣವಾದ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಕೆ ಇಷ್ಟೊತ್ತು ಜೊತೆಯಾಗಿದ್ದಕ್ಕೆ ತುಂಬಾ ಧನ್ಯವಾದಗಳು.